ಪೊಲೀಸ್ನವ್ರಿಗೆ ತೋರಿಸಿದ್ರೆ ತೊಂದರೆ ಆಗೋದು ನಿಮಗೆ. ನೀವು ಒಳಗೆ ಹೋಗ್ತೀರಾ, ನನಗೆ ಸನ್ಮಾನ ಸಿಗುತ್ತೆ. ಏನೋ ಈ ಥರ ಹೆದರಿಸಿ ನಿನ್ನ ಕೆಲಸ ಸಾಧಿಸ್ಕೋಬೇಕು ಅಂತಿದ್ಯಾ? ನಿನ್ನೆಯಿಂದ ಅದನ್ನೇ ಅಲ್ವಾ ಸರ್ ಹೇಳ್ತಿರೋದು. ನೀವು ನೆನ್ನೆನೇ ಒಪ್ಕೊಂಡ್ಬಿಟ್ಟಿದ್ರೆ ಇಷ್ಟೆಲ್ಲ ಮಾತಾಡೋ ಅವಶ್ಯಕತೆನೇ ಇರ್ತಿರ್ಲಿಲ್ಲ. ಸುಮ್ಮನೆ ನನ್ನ ಹುಡ್ಕೋಕೆ ಹೋಗಿ ಟೈಮ್ ವೇಸ್ಟ್ ಮಾಡ್ಕೊಂಡ್ರಿ. ಈಗೇನು ಡೀಲಿಗೆ ಒಪ್ಕೋತಿರೋ ಅಥವಾ ಇನ್ನೊಂದು ಸಲ ನನ್ನನ್ನು ಹುಡ್ಕೋ ಪ್ರಯತ್ನ ಮಾಡ್ತೀರೋ? ಸರಿ, ಏನು ಬೇಕು ನಿನಗೆ ಹೇಳು. ಈಗ ನೋಡಿ ಟ್ರ್ಯಾಕಿಗೆ ಬಂದ್ರಿ. ಒಂದು ನಿಮಿಷ ಇರಿ. ನನಗೆ ಒಟ್ಟು 27,63,000 ದುಡ್ಡು ಬೇಕು. ಅದೇನದು 63,000? ನನ್ನ ಕಮಿಟ್ಮೆಂಟು ಅಷ್ಟೊಂದಿದೆ ಸರ್. ನೀವು ಒಂದು ಸಲ ನನಗೆ ದುಡ್ಡು ಕೊಟ್ಟುಬಿಟ್ರೆ ನನ್ನ ಜೀವಮಾನದಲ್ಲಿ ಮತ್ತೆ ನಾನು ನಿಮ್ಮ ತಂಟೆಗೆ ಬರಲ್ಲ. ನೀವು ಆರಾಮು, ನಾನು ಆರಾಮು. ಐ ಸಿ. ನೋಡಿ ಮಿಸ್ಟರ್, ಈಗ ಈ ಹಣ ತಗೊಂಡ ಮೇಲೆ ನೀವು ಪೊಲೀಸ್ನವ್ರಿಗೆ ಹೋಗಿ ವಿಡಿಯೋ ಕೊಡೋದಿಲ್ಲ ಅಂತ ಏನು ಗ್ಯಾರಂಟಿ? ನಿಮ್ಮನ್ನು ತುಂಬ ಬುದ್ಧಿವಂತರು ಅಂತ ಅಂದ್ಕೊಂಡಿದ್ದೆ, ಆದರೆ ನೀವು ಇಷ್ಟೊಂದು ದಡ್ರು ಅಂತ ಗೊತ್ತಿರಲಿಲ್ಲ. ಅಲ್ಲ ರೀ, ನಾನು ಪೊಲೀಸ್ನವ್ರಿಗೆ ನಿಮ್ಮನ್ನು ಹಿಡ್ಕೊಡ್ಬೇಕು ಅಂತಿದ್ದಿದ್ರೆ ನಾನು ನಿಮ್ಗೆ ಯಾಕೆ ಫೋನ್ ಮಾಡಿ ದುಡ್ಡು ಕೇಳ್ತಿದ್ದೆ? ನೋಡ್ರಿ, ನನ್ನ ಅವಶ್ಯಕತೆ ಬಗೆಹರಿಯೋದು ನಿಮ್ಮಿಂದ ಮಾತ್ರ. ನೀವು ನನಗೆ ದುಡ್ಡು ಕೊಡಬೇಕು. ನಾನು ಕೊಟ್ಟ ಮಾತಿಗೆ ತಪ್ಪೋನಲ್ಲ. ನೀವು ಹಾಗೆ ನಡ್ಕೊಳ್ಳಿ. ಇನ್ನು ಸ್ವಲ್ಪ ಹೊತ್ತಲ್ಲಿ ದುಡ್ಡನ್ನು ಎಲ್ಲಿಗೆ ತರಬೇಕು ಅಂತ ಮೆಸೇಜ್ ಮಾಡ್ತೀನಿ. ಅಷ್ಟರಲ್ಲಿ ಅರೇಂಜ್ ಮಾಡ್ಕೊಳ್ಳಿ. ಓಕೆ? ಹಲೋ ಹಲೋ, ನಾನು ಅದನ್ನೇ ಹೇಳ್ತಾ ಇದ್ದೆ ಕಣೋ. ಆದ್ರೆ ನೀನೀಗ ಆಡ್ತಿರೋದನ್ನ ನೋಡ್ತಿದ್ರೆ ಅವಳು ನಿನ್ ತಲೆನೂ ಎಷ್ಟು ಕೆಡಿಸಿದಾಳೆ ಅಂತ ಅನ್ನಿಸ್ತಿದೆ. ನನ್ನ ಮಗನ್ನ ಮರಳು ಮಾಡ್ಕೊಂಡು ಕರ್ಕೊಂಡು ಹೋದ್ಲಲ್ಲ, ಅವಳಿಗೆ ಹೇಳು ಬಿಡಿಸ್ಕೊಂಡ್ ಬರಕ್ಕೆ. ನಾನು ಅವನ ಮನೆ ಹತ್ರ ಹೋಗಿ ಸಿದ್ದುನ್ ಕರೆದ್ರೆ ಬರಲ್ಲ ಅಂತಾನೆ, ಅವಳ ಕರೆದ್ರೆ ಮಾತ್ರ ಬರ್ತೀನಿ ಅಂತಾನೆ. ಅವಳನ್ನ ಬಿಟ್ಟು ಒಂದು ಹೆಜ್ಜೆನೂ ಮುಂದೆ ಇಡಲ್ವಂತೆ. ಈಗ ಅವಳೇನ ಅವನ ಜೊತೆಲಿ ಜೈಲ್ಗೆ ಹೋಗಿದ್ದಾಳ? ಇಲ್ಲ ತಾನೆ? ಅವನೇ ನಮ್ಮ ಮಾತು ಕೇಳಲ್ಲ ಅಂದ್ಮೇಲೆ ನಾವ್ಯಾಕೋ ಅವನ ಬಗ್ಗೆ ತಲೆ ಕೆಡಿಸ್ಕೋಬೇಕು? ಯಾಕವ ಹಿಂಗ ಆಡ್ತಾ ಇದ್ದೀರಿ? ನಿಮ್ ಬುದ್ಧಿಗೆಲ್ಲ ಏನಾಗಿದ್ದು ಅಂತ? ಲೇ ಮರಗೌಡ, ಆಗ ನನ್ನ ಬುದ್ಧಿಗೆ ಮಂಕ್ ಬಡ್ದಿತ್ತು ಕಲ. ಈಗೆಲ್ಲ ಸರಿ ಹೋಗದೆ. ಈಗ ನಿನ್ ತಮ್ಮ ನನ್ನ ಮಗ ಸಿದ್ದೇಗೌಡಂಗೆ ಅವನ ಹೆಂಡತಿಯನ್ನ ಮಂಕ್ ಬಡ್ತದೆ. ಹೊಸ ದಿನ ಜೈಲಲ್ಲಿ ಇದ್ ಬಂದ್ರೆ ಎಲ್ಲ ಸರಿ ಹೋಯ್ತದ ಕಲ. ನೀನ್ ಹೋಗಿ ಹೇಳ ಅವನ್ಗಲ್ಲಿ. ಯಾಕಪ್ಪ ಹೆಂಗಾಡ್ತೀರಿ? ಅವ್ನು ಸಿದ್ದು ಚೆನ್ನಾಗಿರ್ಬೇಕು ಅಂತಾನೆ ತಾನೇ ನೀವ್ ಇಷ್ಟೆಲ್ಲ ಮಾಡ್ತಾ ಇರೋದು. ಅವನು ಅವನ ಹೆಂಡತಿ ಚಂದಾಗವ್ರೆ ಕಣಪ್ಪ, ಖುಷಿಯಾಗವ್ರೆ. ನಿಮ್ಗೇನು ಮಗ ಖುಷಿಯಾಗಿರ್ಬೇಕು ಅಂತ ಇಷ್ಟೆಲ್ಲ ಮಾಡ್ತಾ ಇದೀರಿ. ಅವ್ನು ನಿಮ್ದಿಯಾಗ ಅವನೇ ಅವ್ನ ಪಾಡಿಗೆ ಅವ್ನು ಇರಕ್ ಬಿಟ್ಬಿಡಿ. ಯಾಕೆ ಹಿಂಗೆಲ್ಲ ಮಾಡ್ತಾ ಇದೀರಿ? ನೋಡ್ಲಾ ಮರಗೌಡ, ಸಮಸ್ಯೆ ಇರೋದು ನನಗೂ ಸಿದ್ದೇಗೌಡಂಗಲ್ಲ. ಸಮಸ್ಯೆ ಇರೋದು ನನಗೂ ಅವನ ಹೆಂಡತಿಗೂ. ನಿನ್ನ ಹೆಂಡತಿ ಬೇಡ ಬಿಟ್ಬಿಟ್ಟು ಬಂದ್ಬಿಡ್ಲಾ ಅಂದ್ರೆ ಇಲ್ಲ, ನಾನು ಹೆಂಡ್ತಿನೇ ಬೇಕು ಅಂತ ಅವಳಿಂದ ಹೋಗವನೆ. ನೋಡ್ಲಾ, ಯಾರ ಜೊತೆಲಿದ್ರೆ ನೆಮ್ಮದಿ ಸಿಗ್ತದೆ, ಯಾರ ಜೊತೆಲಿದ್ರೆ ಒಳ್ಳೇದಾಗ್ತದೆ ಅಂತ ಅವ್ರಿಬ್ರಿಗೂ ಗೊತ್ತಾಗ್ಲಿ ಬಿಡ್ಲಾ. ಇಲ್ಲ ಅಂದ್ರೆ ಒಂದು ಕೆಲಸ ಮಾಡ್ಲಾ, ಈಗ ಅವ್ನಿಗೆ ಹೇಳು ಎಲ್ಲ ತಪ್ಪಾಯ್ತು ಅಂತ ಬಂದು ಕೇಳ್ಕೊಂಡು ಮನೆಗೆ ಬರಲಿ. ಚಿಟ್ಕಿ ಹೊಡೆದಲ್ಲೆಲ್ಲ ಸರಿ ಮಾಡ್ಬಿಡ್ತೀನಿ. ಇಲ್ಲ ಅಂದ್ರೆ ಜೈಲಲ್ಲಿದ್ದ ಅವನಿಗೂ ಬುದ್ಧಿ ಕಲೀಲಿ ಬಿಡ್ಲಾ. ಇದರಲ್ಲೆಲ್ಲ ಮಧ್ಯ ಬಾಯ ಹಾಕಕ್ ಬರಬೇಡ ನೀನು. ಯಾಕಪ್ಪಯ್ಯ ಯಾಕೆ ಹಿಂಗ್ ಒಳ್ಳೆ ಮನುಷ್ಯತ್ವ ಇಲ್ದಿರೋ ಮೃಗಗಳ ತರ ಆಡ್ತಾ ಇದೀರಿ? ಅಲ್ಲಪ್ಪಯ್ಯ, ಸ್ವಂತ ಮಗನ ಜೈಲ್ಗೆ ಹಾಕ್ಸಿದಿರಲ್ಲ, ನಿಮ್ಗೆ ಒಂಚೂರು ಕರುಣೆ ಅನ್ನೋದೇ ಇಲ್ವೇ? ಅಲ್ಲ ಕಣಪ್ಪಯ್ಯ, ಮಗ ಜೈಲಲ್ಲಿ ಅವನೇ, ನೀವು ಮಾತ್ರ ಖುಷಿಯಾಗಿ ಸಂತೋಷವಾಗಿರ್ಬೇಕಲ್ವೇ? ಏ ಮರಿಗೌಡ, ಏನು ಮಾಡೋದಪ್ಪ ಈಗ? ನೀನು ಬರೋಕ್ಕೆ ಹೇಳ್ಬಿಟ್ಟೆ. ಯಾವುದೇ ಕಾರಣಕ್ಕೂ ಅವ್ನ ಕೈ ಸಿಗಾಕಬಾರ್ದು. ಭಾಳ ಹುಷಾರಾಗಿರ್ಬೇಕು. ಬೆಂಕಿ ಜೊತೆ ಸಸ್ಸ ಆಡ್ದಂಗೆ.
ಬಂದ ಅನ್ಸುತ್ತೆ. ಮೊದಲು ಫೋನ ಸೈಲೆಂಟ್ ಮಾಡಿ ಹಾಕ್ಬಿಡ್ಬೇಕು. ಹಲೋ, ಎಲ್ಲಿದ್ದೀರಾ? ನೀವು ಕಳಿಸಿದ ಅಡ್ರೆಸ್ ಹತ್ರ ಬಂದಿದ್ದೀನಿ. ಈ ಪಾರ್ಕ್ ಎಂಟ್ರೆನ್ಸ್ ಹತ್ರ ಇದ್ದೀನಿ. ನೀವೆಲ್ಲಿದ್ದೀರಿ? ಬನ್ನಿ. ಯಾಕೆ ನಾನು ಯಾರು ಅಂತ ಕಂಡುಹಿಡಿಯಕ್ಕ ಚಾನ್ಸೇ ಇಲ್ಲ. ನನಗೂ ನಿಮಗೂ ಕಾಂಟ್ಯಾಕ್ಟೇ ಬೇಡ. ಫೈನ್, ನಾನೇ ಬರ್ತೀನಿ. ಎಲ್ಲಿಗೆ ಬರಬೇಕು ಹೇಳಿ? ಪಾರ್ಕ್ ಒಳಗಡೆ ಬನ್ನಿ. ಬ್ಯಾಗಲ್ಲಿದೆ. ಕಾರ್ನಲ್ಲಿದೆ. ಕಾರಲ್ಲಿ ಇಡಕ್ಕೆ ತಂದ್ರ ಅದನ್ನ? ಏನ? ಬ್ಯಾಗ್ ತಗೊಂಬನ್ನಿ ಅಂದೆ. ಏನು ಆ ಕಡೆ ಈ ಕಡೆ ನೋಡ್ತಾ ಇದ್ದೀರಾ? ಈಗ ಎಲ್ಲಿಗೆ ಬರಲಿ? ಹಾಗೆ ಮುಂದೆ ಬನ್ನಿ.